ನೋಡಿ, ಸಾಮಾನ್ಯವಾಗಿ ಎಲ್ಲರಿಗೂ ಸೆಟ್ ದೋಸೆ ಅಂದರೆ ತುಂಬ ಇಷ್ಟ ಆಗಿರುತ್ತೆ. ಆದರೆ ಅದೇ ಥರ ಹೋಟೆಲಲ್ಲಿ ಬರುವಂಥ ಸೆಟ್ ದೋಸೆನ ನಾವು ಮನೆಯಲ್ಲೇ ಮಾಡ್ಕೋಬೋದು. ಅದು ರೇಷನ್ ಅಕ್ಕಿಯಿಂದ ತೋರಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಎಲ್ಲರೂ ಚೆನ್ನಾಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ನಾನು ನೀರು ಕುಡಿಯೋ ಲೋಟ ಇರುತ್ತಲ್ಲ, ಆ ಲೋಟದಿಂದ ನಾನು 6 ಲೋಟದಷ್ಟು ಅಂದರೆ 6 ಗ್ಲಾಸ್ನಷ್ಟು ಅಕ್ಕಿನ ಹಾಕ್ಕೊಂಡಿದ್ದೀನಿ. ಅದು ರೇಷನ್ ಅಕ್ಕಿನೇ ತೊಗೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. ಮತ್ತು ಈ ಬೌಲ್ ಇದೆಯಲ್ಲ, ಈ ಬೌಲಿಂದ 1 ಬೌಲಷ್ಟು ನಾನು ಅಂದರೆ 1 ಬಟ್ಲದಷ್ಟು ಉದ್ದಿನಬೇಳೆನ ಹಾಕ್ತಾಯಿದ್ದೀನಿ. 6 ಗ್ಲಾಸ್ ಅಕ್ಕಿಗೆ ಆ ಥರ ಒಂದು ಸಣ್ಣ ಬೌಲಿಂದ ಒಂದು ಬೌಲಷ್ಟು ನೀವು ಉದ್ದಿನಬೇಳೆನ ಹಾಕಿ, ಮತ್ತು ಸ್ವಲ್ಪ ಮೆಂತ್ಯಕಾಳನ್ನು ಹಾಕಿ. ಮೆಂತ್ಯಕಾಳು ಜಾಸ್ತಿ ಆದರೂ ಪರವಾಗಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ ಸೆಟ್ ದೋಸೆ. ಮತ್ತು ಇವನ್ನೆಲ್ಲ ನೋಡಿ ಕ್ಲೀನಾಗಿ 2-3 ಸಲ ಅಂತೂ ತೊಳಿಬೇಕು ನಾವು. ಯಾಕಂದರೆ ರೇಷನ್ ಅಕ್ಕಿ ಸ್ವಲ್ಪ ಧೂಳ ಜಾಸ್ತಿ ಇರುತ್ತಲ್ಲ, ಹಾಗಾಗಿ ನೋಡಿ ತೊಳೆದ್ಬಿಟ್ಟು ನಾನು ನೆನೆ ಹಾಕಿದ್ದೆ. ನೀವು ನಾಳೆ ಮಾಡೋದಂದರೆ ಬೆಳಗ್ಗೆನೇ ನೆನೆ ಹಾಕಿ ರಾತ್ರಿ ಮಿಕ್ಸಿ ಮಾಡ್ಕೊಳ್ಳಿ. ಮತ್ತು ರಾತ್ರಿ ನೋಡಿ ಸ್ವಲ್ಪ ಅವಲಕ್ಕಿನ ನೆನೆ ಹಾಕಿದೆ. ದಪ್ಪನಾದರೂ ಪರವಾಗಿಲ್ಲ, ತೆಳ್ಳದಾದರೂ ಪರವಾಗಿಲ್ಲ. ನೋಡಿ ನೆಂದಿರೋ ಎಷ್ಟು ಚೆನ್ನಾಗಿ ನೆಂದಿದೆ. ಅದನ್ನು ನಾನು ಮಿಕ್ಸಿನೂ ಸಹಿತ ಮಾಡ್ಕೊಂಬಂದಿದ್ದೀನಿ. ನೋಡಿ ಇಷ್ಟು ಸಣ್ಣಗೆ ಆಗಬೇಕು ಹಿಟ್ಟು. ನಾವು ಎಷ್ಟು ಸಣ್ಣ ಹಾಕ್ತೀವಲ್ಲ ಅಷ್ಟು ಚೆನ್ನಾಗಿ ಸೆಟ್ ದೋಸೆ ರೆಡಿಯಾಗುತ್ತೆ. ನೋಡಿ ಎಷ್ಟು ಸಿಂಪಲ್ಲಾಗಿ ನಾವು ಹೋಟೆಲಲ್ಲೇ ಮಾಡ್ಕೊಳ್ಳುವಂಥ ಸೆಟ್ ದೋಸೆನ ಮನೆಯಲ್ಲೇ ಆರಾಮಾಗಿ ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮತ್ತು ನೀವು ವಿಡಿಯೋಗೆ ಫಸ್ಟಿಗೆ ತುಂಬ ಸಪೋರ್ಟ್ ಮಾಡಿದ್ರಿ, ಇವಾಗ ಯಾಕೋ ಸಪೋರ್ಟ್ ಕಮ್ಮಿ ಆಗ್ತಿದೆ. ಪ್ಲೀಸ್ ಫ್ರೆಂಡ್ಸ್, ನೀವೆಷ್ಟು ಸಪೋರ್ಟ್ ಮಾಡ್ತಿರಲ್ಲ ನಮಗೂ ಅಷ್ಟೊಂದು ಇಂಟ್ರೆಸ್ಟ್ ಬರುತ್ತೆ ವಿಡಿಯೋ ಅದು ಹಾಕೋದಕ್ಕೆ. ಇಲ್ಲಿ ನೋಡಿ ಹಿಟ್ಟನ್ನು ಸಹಿತ ನಾನು ರುಬ್ಬಿಟ್ಕೊಂಡಿದ್ದೆ. ಬೆಳಗ್ಗೆ ತೆಗೆದು ನೋಡಿದ್ರಾಗ ಎಷ್ಟು ಉಪ್ಪಿ ಬಂದಿದೆ ನೋಡಿ ಹಿಟ್ಟು. ನೋಡಿ ಫ್ರೆಂಡ್ಸ್, ಹೇಳ್ತಾ ಇದ್ದೀನಿ, ನಾನು 6 ಗ್ಲಾಸಿಗೆ 1 ಬಟ್ಲ ನಿಮಗೆ ತೋರಿಸಿದರೆ ಆ ಬಟ್ಲದಷ್ಟು ನಾನು ಉದ್ದಿನಬೇಳೆನ ಹಾಕಿದ್ದೀನಿ, ಸ್ವಲ್ಪ ಮೆಂತ್ಯಕಾಳು ಹಾಕಿದ್ದೀನಿ. ಮತ್ತು ಬೆಳಗ್ಗೆ ನಾನು ಉಪ್ಪು ಮತ್ತು ಅಡುಗೆ ಸೋಡಾನ ಹಾಕ್ತೀನಿ, ರಾತ್ರಿ ಹಾಕೋದಿಲ್ಲ. ಇವಾಗ ಇಷ್ಟು ಉಕ್ಕಿ ಬಂದಿದೆ ಅಲ್ವಾ, ರಾತ್ರಿಯೇ ನಾನು ಉಪ್ಪನ್ನು ಹಾಕಿಬಿಟ್ರೆ ಪೂರ್ತಿ ಉಕ್ಕಿ ಬರುತ್ತೆ ನನ್ನ ಕೈಗೆ. ಹಾಗಾಗಿ ಇವಾಗ ಬೆಳಗ್ಗೆನೇ ನಾನು ಉಪ್ಪು ಮತ್ತು ಅಡುಗೆ ಸೋಡಾನ ಹಾಕ್ತಾಯಿದ್ದೀನಿ. ಇಷ್ಟು ಸಮಾನ ಹಾಕಿಬಿಟ್ಟು ನಾವು ಸೆಟ್ ದೋಸೆನ ಆರಾಮಾಗಿ ಮನೆಯಲ್ಲೇ ಮಾಡ್ಕೋಬೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಮತ್ತು ಪೂರ್ತಿಯಾಗಿ ನೀವು ಹಿಟ್ಟನ್ನು ರೆಡಿ ಮಾಡ್ಕೊಳ್ಳಿ. ಈ ಥರ ನೀವು ಎಲ್ಲದನ್ನು ಹಾಕಿಬಿಟ್ಟು ಉಪ್ಪು ಮತ್ತು ಅಡುಗೆ ಸೋಡಾ ಹಾಕಿ, ನೀರನ್ನು ಭಾಳ ಹಾಕಬೇಡಿ. ನೀರು ಹಾಕಿದರೆ ತೆಳುವಾಗಿ ಹಿಟ್ಟಾಗೋದ್ರಿಂದ ಸೆಟ್ ದೋಸೆ ಸರಿಯಾಗಿ ಬರೋದಿಲ್ಲ. ಹಿಟ್ಟು ಗಟ್ಟಿಯಾಗಿದ್ರೇ ಸೆಟ್ ದೋಸೆ ಚೆನ್ನಾಗಿ ಬರುತ್ತೆ. ಇಲ್ಲಿ ನೋಡಿ, ಮತ್ತು ನಾನು ಒಂದು ದಪ್ಪ ಹಂಚಿಟ್ಟಿದ್ದೆ. ನಿಮ್ಮನೇಲಿ ಯಾವುದಿದೆ ಅದನ್ನು ಯೂಸ್ ಮಾಡ್ಬೋದು. ನಾನಿಲ್ಲಿ ಈ ಥರ ಹೋಳಿಗೆ ಹಂಚಿರುತ್ತಲ್ಲ ಅದನ್ನೇ ತೊಗೊಂಡಿದ್ದೀನಿ ಇದಕ್ಕೆ. ನೋಡಿ ಇದರಲ್ಲಿ ಚೆನ್ನಾಗಿ ಬರುತ್ತೆ ಅಂತ. ಮತ್ತು ಇದನ್ನು ನಾನು ಸ್ವಲ್ಪ ಮೇಲ್ಗಡೆ ಎಣ್ಣೆನ ಹಚ್ಚಿಬಿಟ್ಟು ಈ ಥರ ಫುಲ್ ಎಣ್ಣೆ ಹಚ್ಕೊಳ್ಳಿ, ಇಲ್ಲಾಂದರೆ ಹಿಡಿದ್ಬಿಡ್ತಾವೆ ಸೆಟ್ ದೋಸೆ. ನೋಡಿ ಕಾದಾದಮೇಲೆ ಹಂಚಿಗೆ ಈ ಥರ ಎಣ್ಣೆ ಹಚ್ಚಿಬಿಟ್ಟು ಸ್ವಲ್ಪ ಹೊತ್ತು ಬಿಡಿ. ಹಾಗೆ ಡೈರೆಕ್ಟಾಗಿ ಹಿಟ್ಟನ್ನು ಹಾಕಬೇಡಿ. ಎಣ್ಣೆ ಹಾಕಿದ್ಮೇಲೆ ಸ್ವಲ್ಪ ಕಾಯಬೇಕು ಹಂಚು. ಇವಾಗ ನೋಡಿ ನಾವು ಸಮಾನ ಅಂದರೆ ಪ್ರಮಾಣದಲ್ಲಿ, ಸಣ್ಣ ಪ್ರಮಾಣದಲ್ಲಿ ಹಿಟ್ಟನ್ನು ಹಾಕಬೇಕು. ಈ ಥರ ಸ್ವಲ್ಪ ದಪ್ಪನೇ ಹಾಕಬೇಕು. ನೀವು ತೆಳುವಾಗಿ ಹಾಕಿದರೆ ಅದು ಮಸಾಲೆ ದೋಸೆ ಆಗಿಬಿಡುತ್ತೆ, ಸೆಟ್ ದೋಸೆ ಹಾಕೋದಿಲ್ಲ. ಹಾಗಾಗಿ ಈ ಥರ ನೋಡಿ ಸಮ ಪ್ರಮಾಣದಲ್ಲಿ ಹಿಟ್ಟನ್ನು ತೊಗೊಳ್ಳಿ. ಒಂದು ದೊಡ್ಡ ಸ್ಪೂನ್ ಇರುತ್ತಲ್ಲ, ಆ ಸ್ಪೂನಿಂದ 1 ಚಮಚ ಹಾಕಿದರೆ ಫುಲ್ ಈ ಥರ ಕಲಿಸ್ಕೊಂಬಿಟ್ಟು ಈ ಥರ ಮಾಡಿದರೆ ಆಗೋಯ್ತು. ನೋಡಿ ಇವಾಗ ನಾನು ಇದಕ್ಕೊಂದು ಮುಚ್ಚಳನ ಅದ್ರ ಮೇಲ್ಗಡೆ ಮುಚ್ಚಿದ್ದೆ. ಇವಾಗ ತೆಗಿತೀನಿ ನೋಡಿ. ನಾನು ಒಟ್ಟು ಅಂಟೋದಿಲ್ಲ ಮತ್ತು ಹತ್ತೋದಿಲ್ಲ. ನೋಡಿ ನೀವು ಯಾವ ಥರ ಹೋಟೆಲಲ್ಲಿ ತಿಂತಿರಲ್ಲ ಸೆಟ್ ದೋಸೆ, ಅದೇ ಸೇಮ್ ಆಗಿರುತ್ತೆ. ಬೇಕಾದರೆ ಮೇಲ್ಗಡೆ ನೀವು ಕ್ಯಾರೆಟು ಈರುಳ್ಳಿನಾದರೂ ಹಾಕ್ಕೊಂಡು ತಿನ್ಬೋದು. ರೇಷನ್ ಅಕ್ಕಿಯಿಂದ ಮಾಡೋದ್ರಿಂದ ಸಾಫ್ಟಾಗೇ ಬರುತ್ತೆ. ಆದರೆ ನಾವು ಊಟ ಮಾಡ್ತೀವಿ ಅಂದರೆ ಸಾಮಾನ್ಯವಾಗಿ ನಾವು ಒಬ್ಬೊಬ್ಬರು ರೇಷನ್ ಅಕ್ಕಿ ಉಣ್ಣಲ್ಲ, ಬೇರೆ ಅಕ್ಕಿನ ಊಟ ಮಾಡ್ತೀವಲ್ಲ, ಆ ಅಕ್ಕಿಯಿಂದ ನಾವು ಏನು ಮಾಡಿದರೂ ಇಷ್ಟು ಚೆನ್ನಾಗಿ ಬರೋದಿಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ. ನೋಡಿ ದಯವಿಟ್ಟು ರೇಷನ್ ಅಕ್ಕಿಯಿಂದನೇ ನೀವು ಸೆಟ್ ದೋಸೆನ ತಯಾರಿ ಮಾಡ್ಕೊಳ್ಳಿ. ನೋಡಿ ಹೋಟೆಲಲ್ಲಿ ಯಾವ ಥರ ಬರುತ್ತಲ್ಲ ಅದೇ ಥರನೇ ಬರುತ್ತೆ. ನೋಡಿ ರೆಡಿ ಆಯಿತು ಇವಾಗ ಸೆಟ್ ದೋಸೆ. ನನಗಂತೂ ತುಂಬಾ ಇಷ್ಟ ಆಯಿತು. ರೇಷನ್ ಅಕ್ಕಿಯಿಂದ ನಾವು ಯಾವ ಥರ ಬೇಕಾದರೂ ದೋಸೆ, ಪಡ್ಡು, ಇಡ್ಲಿ ಎಲ್ಲ ಮಾಡ್ಕೋಬೋದು. ನನಗೆ ಇನ್ನೊಂದು ಏನು ಫ್ರೆಂಡ್ಸ್ ಅಂದರೆ, ದೋಸೆ ಮತ್ತು ಏನಾದರೂ ನೆನೆ ಹಾಕಬೇಕು ಅಂದರೆ ಮಗನ ನೆನಪಾಗಿ ಬಿಡ್ತೈತಿ. ಯಾಕಂದರೆ ಮಗ ಬಂದು ಕೇಳ್ತಿದ್ದ, ಏನು ಮಾಡ್ತೀವಿ ಮಮ್ಮಿ ಅಂತ. ಹಾಗಾಗಿ ಏನು ಮಾಡೋದು, ಮಕ್ಕಳಿಗೆಲ್ಲ ಹೇಳಬೇಕಿತ್ತು ನಾವು. ಬಟ್ ಇವಾಗ ಅವನು ಹಾಸ್ಟೆಲಲ್ಲಿ ಇರೋದ್ರಿಂದ ಏನು ಮಾಡೋಕ್ಕಾದರೂ ಸ್ವಲ್ಪ ಬೇಜಾರು ಅನ್ನಿಸುತ್ತೆ. ಆದರೆ ಮಾಡಲೇಬೇಕಲ್ಲ, ನಮಗಾದರೂ ಮಾಡ್ಕೊಂಡು ತಿನ್ನಬೇಕು. ಮಕ್ಕಳು ಹಾಸ್ಟೆಲ್ಗೆ ಹೋದರೆ ಸ್ವಲ್ಪ ದಿನ ಹಾಗೆ ಅನಿಸುತ್ತೆ. ಅಂದರೆ ಮಕ್ಕಳು ಎಲ್ಲರೂ ಕೇಳೋದೇ ಸಾಮಾನ್ಯವಾಗಿ, ನಾವೇನಾದರೂ ತಿಂಡಿ ಮಾಡ್ತಿರ್ಬೇಕಾದ್ರೆ ಏನು ಮಾಡ್ತಿದ್ದೀರಾ, ಯಾಕೆ, ಏನು ಅಂತ. ಇದಕ್ಕೆ ಯಾಕೆ ಇವಾಗಲೇ ನೆನೆ ಹಾಕಬೇಕು, ರಾತ್ರಿ ಹಾಕಿ ರಾತ್ರಿ ಮಾಡೋಕ್ಕೆ ಬರಲ್ವ. ಅವ್ರು ಕೇಳೋ ಕ್ವಶನ್ಗೆ ನಮಗೆ ಆನ್ಸರ್ ಮಾಡೋಕ್ಕೂ ಟೆನ್ಷನ್ ಇರುತ್ತೆ. ಅಷ್ಟೊಂದು ಕ್ವಶನ್ ಕೇಳ್ತಿದ್ದ. ಏನು ಮಾಡೋದು, ಅವ್ನು ನೆನೆಸ್ಕೊಂಡ್ರೆ ಬೇಜಾರಾಗುತ್ತೆ. ಇಲ್ಲಿ ನಾನು ಇನ್ನೊಂದು ದೋಸೆನ ಹಾಕ್ತಾಯಿದ್ದೀನಿ ನೋಡಿ. ಸುತ್ತಲೂ ಎಣ್ಣೆನಾದರೂ ಹಾಕಿ, ಮನೆಯಲ್ಲಿ ತುಪ್ಪ ಇದ್ದರೆ ತುಪ್ಪನಾದರೂ ಹಾಕಿ ನಾನು ಎಣ್ಣೆನ ಹಾಕ್ತಾಯಿದ್ದೀನಿ. ನೋಡಿ ಹೇಳ್ತಾಯಿದ್ದೀನಿ, 6 ಗ್ಲಾಸಿಗೆ ನಾನು ತೋರಿಸಿದ್ದೀನಲ್ಲ ಆ ಥರ ಬಟ್ಲಿದ್ರೆ
ಆ ಬಟ್ಲಷ್ಟು ಒಂದು ಬಟ್ಲನ್ನ ನೀವು ಉದ್ದಿನಬೇಳೆ ಹಾಕ್ಕೊಳ್ಳಿ. ಇಲ್ಲಾಂದರೆ ಸಣ್ಣದಿದ್ದರೆ 1/2 ಕಪ್ ಬಟ್ಲನ್ನಾದರೂ ಹಾಕಿ, ಮತ್ತು ಸ್ವಲ್ಪ ಮೆಂತ್ಯ ಕಾಳನ್ನು ಹಾಕಿ. ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡಿ, ಅದು ರೇಷನ್ ಅಕ್ಕಿ ಮಾಡೋದ್ರಿಂದ ಇಷ್ಟು ಲುಕ್ಕಾಗಿ ಚೆನ್ನಾಗಿ ಬರ್ತವೆ ಸೆಟ್ ದೋಸೆ. ನಾವು ಚಲೋ ಅಕ್ಕಿಯಿಂದ ಮಾಡಿದರೂ ಸಹಿತ ಇಷ್ಟು ಚೆನ್ನಾಗಿ ಬರೋದಿಲ್ಲ. ಅದಕ್ಕೆ ರೇಷನ್ ಅಕ್ಕಿನೇ ಯೂಸ್ ಮಾಡಿ ಪಡ್ಡು ದೋಸೆ ಮತ್ತು ಈ ಥರ ಇಡ್ಲಿಗೆ ನೀವು ರೇಷನ್ ಅಕ್ಕಿ ಕ್ಲೀನಾಗಿ ತೊಳೆದ್ಬಿಟ್ಟು ನುಚ್ಚಾಕ್ಸಿಟ್ಕೊಂಡ್ರೆ ಅದರಲ್ಲೂ ಸಹಿತ ಇಡ್ಲಿ ಚೆನ್ನಾಗಿ ಬರ್ತವೆ. ಬೇಕಾದ್ರೆ ಒಂದು ಸಲ ತೋರಿಸ್ತೀನಿ ನಾನು. ನೋಡಿ ಎಷ್ಟು ಚೆನ್ನಾಗಿ ಬರ್ತವೆ ಅಂದರೆ, ಇವು ಆರಿದ ಮೇಲಂತೂ ಇನ್ನೂ ಮಿದುವಾಗಿ ಬಂದಿರ್ತವೆ. ಈ ಕಡೆ ನೋಡಿರಿ, ಆಲೂಗಡ್ಡೆ ಪಲ್ಯ ಮತ್ತು ಕೊಬ್ಬರಿ ಚಟ್ನಿ ರೆಡಿ ಆಗೈತಿ. ಇನ್ಯಾಕೆ ತಡ, ನೀವು ಇದೇ ಥರ ಮಾಡ್ಕೊಂಡು ತಿನ್ನಿರಿ. ಮತ್ತು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ. ವಿಡಿಯೋದಾಗ ಏನಾದರೂ ತಪ್ಪಿದರೆ ಕ್ಷಮಿಸ್ರಿ. ಮತ್ತೆ ಸಿಗ್ತೀನಿ ಎಲ್ಲರಿಗೂ. ಅಲ್ಲಿವರೆಗೂ ಧನ್ಯವಾದಗಳು. ಟ್ರೈ ಮಾಡಿ ಫ್ರೆಂಡ್ಸ್, ಲೈಕ್ ಮಾಡೋದನ್ನು ಮರಿಬೇಡಿ.